ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಒಂದು ವಿಶೇಷ ಅತಿಥಿಯನ್ನು ಪರಿಚಯ ಮಾಡಲಿಕ್ಕಿದ್ದೇವೆ. ಇವರ ಹೆಸರು ರೋಹಿಣಿ ಆಚಾರ್ಯ ಅಂತ. ಪುತ್ತೂರಿನಲ್ಲಿ ಅನೇಕ ಜನರಿಗೆ ಗೊತ್ತಿರ್ಬೋದು. ಹೇಗೆ ಅಂತ ಹೇಳಿದರೆ, ಸಣ್ಣ ಇರಬೇಕಾದ್ರೆ ನಿಮಗೆಲ್ಲ ಕ್ರಾಫ್ಟ್ ಹೇಳಿಕೊಟ್ಟಿರ್ಬೋದು ಅಥವಾ ಹೊಲಿಗೆಗಳನ್ನು ಹೇಳಿಕೊಟ್ಟಿರ್ಬೋದು. ಸೊ ಈ ರೀತಿ ಹೊಲಿಗೆ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಈ ರೀತಿಯ ಅನೇಕ ವಿಚಾರಗಳನ್ನು ಬೇರೆ ಬೇರೆ ಅಂದರೆ ಹಲವು ಜನರಿಗೆ ಎಷ್ಟೋ ವರ್ಷಗಳ ಕಾಲ ಇವರು ಹೇಳಿಕೊಟ್ಟಿದ್ದಾರೆ. ಅವರಲ್ಲಿಯೇ ಅದರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗುವ. ರೋಹಿಣಿ ಆಚಾರ್ಯ ಅವರಿಗೆ ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ನಿಮ್ಮ ಈ ಒಂದು ಕಾರ್ಯ ಇದರ ಬಗ್ಗೆ ಹೇಳೋದಾದರೆ ಏನೆಲ್ಲ ಅಂದರೆ ಈಗ ಏನೆಲ್ಲ ಮಾಡ್ತಾ ಇದ್ದೀರಿ, ಹೇಗೆ? ಈಗ ನನ್ನ ಪ್ರೆಸೆಂಟ್ ಏನಂದ್ರೆ, ಮಕ್ಕಳು ಕಲೀಲಿಕ್ಕೆ ಬರ್ತಾರೆ, ವಿದ್ಯಾರ್ಥಿಗಳು. ಅವರಂದ್ರೆ ಅವರಿಗೆ ಬದುಕಿನ ಶಿಕ್ಷಣ ಬೇಕು. ಹೊಲಿಗೆ ಅಂದರೆ ಅವರಿಗೆ ಮನೆಯಲ್ಲಿ ಕುತ್ಕೊಂಡು ದುಡಿಮೆ ಮಾಡಲಿಕ್ಕಾದ್ರೆ ಆಗಲಿ ಅಥವಾ ಸ್ವಉದ್ಯೋಗ, ನನ್ನದೇ ವಸ್ತುಗಳನ್ನು ನಾವು ಹೊಲಿಲಿಕ್ಕೆ ಮನೆಯಲ್ಲಿ ಆದಾಯ ಬರುವಂಥದ್ದು ಅದನ್ನೆಲ್ಲ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರುಗಳು ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಸಣ್ಣ ಮಕ್ಕಳು. ಅವರ ಮಕ್ಕಳಿಗೆ ತಾಯಿಂದರೇ ಹೊಲಿದದನ್ನು ಕಂಡ್ರೆ ಕೆಲವರಿಗೆ ಖುಷಿ ಆಗುತ್ತೆ. ಹಾಗೆ ಕೆಲವೊಂದು ಗಂಡ ಹೆಂಡತಿ ಇರೋ ಮನೆಯಲ್ಲಿ ಹೆಂಡತಿಗೆ ಏನಾದರೂ ಒಂದು ಜೀವನ ಮಾಡಲಿಕ್ಕೆ ಬೇಕಾಗತ್ತೆ ಅನ್ನೋದಾದರೆ ಅವರ ಮನೆಯವರು ಕಲಿತು ಬಾ ಅಂತ ಹೇಳಿ ಕಳಿಸೋರಿದ್ದಾರೆ. ಮತ್ತು ಕೆಲವರು ಹುಡುಗಿಯರಿಗೆ ಮದುವೆ ಆಗಿ ಹೋಗುವಂಥ ಹುಡುಗಿಯರಿಗೆ ತಾಯಂದಿರು ಕಳಿಸ್ತಾರೆ, ಸ್ವಲ್ಪ ಕಲಿತಿದ್ರೆ ಮುಂದೆ ಹೋಗುವ ಮನೆಗೆ ಅನುಕೂಲ ಆಗುತ್ತೆ, ಈಗಲೇ ಕಲಿ ಅಂತೇಳಿ. ಹಾಗೆ ಸ್ವಲ್ಪ ಜನ ಎಲ್ಲ ಬರ್ತಾ ಇದ್ದಾರೆ. ಕೆಲವರು ಮದುವೆ ಆದವರು ಬರ್ತಿದ್ದಾರೆ, ಆಗದೇ ಇರೋರು ಬರ್ತಾ ಇದ್ದಾರೆ. ಅವರ ಜೀವನಕ್ಕೆ ಆಗುವಂಥ ದುಡಿಮೆಗೆ ಅನುಕೂಲ ಆಗುವಂಥದ್ದನ್ನು ನೋಡಿ ಮಾಡ್ತಾ ಇದ್ದಾರೆ. ಈ ಪ್ರೆಸೆಂಟ್ ಈ ಒಂದು ವಾತಾವರಣದಲ್ಲಿ ಶಿಕ್ಷಣ ಬೇಕು, ಶಿಕ್ಷಣದೊಟ್ಟಿಗೆ ಬದುಕು ಶಿಕ್ಷಣ ಅಂತೇಳಿ ಈ ಒಂದು ಉದ್ಯಮ ಇದ್ದರೆ ಪ್ರತಿಯೊಬ್ಬರಿಗೂ ಕರಕುಶಲ ಅಂತೇಳಿ ಕೈಯಲ್ಲಿ ತಯಾರಾಗುವಂಥ ವಸ್ತುಗಳನ್ನು ನಾವು ಸೇಲ್ ಮಾಡೋದು, ಮಾರ್ಕೆಟ್ ವೈಸ್ ಮಾಡೋದು, ಪ್ರತಿಯೊಂದು ಮಾಡಿ ಮಾರಾಟ ಮಾಡಲಿಕ್ಕಾಗಲಿ ಮಾಡಿ ಕೊಡಲಿಕ್ಕಾಗಲಿ ಎಲ್ಲದಕ್ಕೂ ಉಪಯೋಗ. ಹಾಗೆ ಅವರು ಪ್ರತಿಯೊಬ್ಬರು ಕಲೀಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮಲ್ಲಿ 150 ನಮೂನೆಯ ತರಬೇತಿಗಳನ್ನು ಹೇಳಿಕೊಡ್ತೇವೆ. ಹೊಲಿಗೆ ಒಂದೇ ಅಲ್ಲ, ಹೊಲಿಗೆ ಜೊತೆ ಕಸೂತಿ, ಮೆಹಂದಿ, ಪೇಂಟಿಂಗು, ಆರ್ಟು, ಡ್ರಾಯಿಂಗು, ಇತರೆ ಬುಟ್ಟಿ ಹೆಣೆಯೋದು, ಬ್ಯಾಗ್ ಮಾಡೋದು, ಪರ್ಸ್ ಹೆಣೆಯೋದು, ಇತರ ಬೇರೆ ಬೇರೆ ವಿಷಯಗಳು, ವಾಲ್ ಬೋರ್ಡು, ಎಂಬೋಸಿಂಗು, ಗ್ರೋವಿಂಗು, ಮೆಟಲ್ ಕಟ್ಟಿಂಗು, ಪಾಯಲ್ ವರ್ಕು, ಹೀಗೆ ಪ್ರತಿಯೊಂದು ಡಿಸೈನ್ಸ್ಗಳು, ಉಲ್ಲನ್ನು, ಶಟರು, ಶಾಲು, ಮಫ್ಲರು, ಬಳೆಗಳು, ಹ್ಯಾಂಗಿಂಗ್ಸ್ ಬಳೆಗಳು ಮಾಡೋದು, ವಾಲ್ ಬೋರ್ಡ್ಗಳು ಮಾಡೋದು, ಬುಟ್ಟಿಗಳು ಹೆಣೆ, ಬೇರೆ ಬೇರೆ ಡಿಸೈನ್ಸ್ಗಳು, ಹಾರಗಳು ಮಾಡೋದು, ವಾಲೆಗಳು, ಬಳೆಗಳು, ಇಂಥದ್ದೆಲ್ಲದನ್ನು ಅವರಿಗೆ ಯಾವುದರಲ್ಲಿ ಅವರು ದುಡಿಮೆ ಮಾಡ್ಕೋಬೋದು ಅದರ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಅವರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಮೆಹಂದಿ ಕಲಿತಾರೆ, ಪಾರ್ಲರ್ ಕೆಲಸ ಮಾಡ್ಕೊಳ್ತಾರೆ. ಕೆಲವರಿಗೆ ಮದುವೆಗೆಲ್ಲ ಮೆಹಂದಿ ಹಾಕಬೇಕಾಗುತ್ತೆ, ಹಾಗೆ ಅದನ್ನು ಕಲಿತಾರೆ. ಕೆಲವರು ಎಂಬ್ರಾಯ್ಡ್ರಿ ಕಲ್ತಿದ್ದಾರೆ. ಎಂಬ್ರಾಯ್ಡ್ರಿ ಕಲಿತು ಈಗ ಆಲ್ರೆಡಿ ನಮ್ಮಲ್ಲಿ ಕಲ್ತಿದ್ದು, ಯಾಕೆಂದರೆ ಎಂಬ್ರಾಯ್ಡ್ರಿ ಮಾಡುವಂಥವರಿಗೆ ಗೊತ್ತಿರಬೇಕು ಎಂಬ್ರಾಯ್ಡ್ರಿ ಮಾಡೋದು ಹೇಗೆ ಅಂತ ಅಂಗಡಿ ಇಡುವಾಗ. ಹಾಗಾಗಿ ಈಗ ನೆಲ್ಲೆಡಿಯಲ್ಲಿ ಒಬ್ಳು ಇಟ್ಟಿದ್ದಾಳೆ, ಇಟ್ಟು 2-3 ವರ್ಷ ಆಯಿತು. 2.5 ಲಕ್ಷ ಮಿಷನ್ ತಗೊಂಡು ಒಂದು ಎಂಬ್ರಾಯ್ಡ್ರಿ ಉದ್ಯಮ ಮಾಡೋದು, ಒಳ್ಳೆಯ ಆದಾಯ. ಬ್ಲೌಸು ಹೊಲಿದು ಕೊಡೋದು, ಎಂಬ್ರಾಯ್ಡ್ರಿ ಮಾಡೋದು. ಈಗ ಸುಮಾರು ಅಂಥದ್ದು ಒಂದು 4 ಜನ ಹುಡುಗಿಯರು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕಲ್ತವರು. ಒಬ್ಬಳು ವಿಶು ಕಾಲೇಜಲ್ಲಿ ದುಡಿಮೆನೂ ಮಾಡ್ತಾಳೆ, ಆ ಉದ್ಯೋಗನೂ ಮಾಡ್ತಾ ಇದ್ದಾಳೆ. ಒಬ್ಬರು ಇದರಲ್ಲಿ ನೆಲ್ಲೆಡಿಯಲ್ಲಿ ಉತ್ತಮ ಅಂಗಡಿ ಮಾಡಿದ್ದಾರೆ. ರೀಸೆಂಟಾಗಿ ಒಬ್ಬಳು ಅಲಂಗಾರ, ಪುತ್ತೂರಿ ಕಡಬ ರೋಡು ಅಲಂಗಾರ, ಅಲ್ಲಿ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ. ಹಾಗೆ 3-4 ಜನ, ಈಗೊಬ್ಬರು ಇನ್ನೊಬ್ರು ಮಾಡಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಹಾಗೆ ತುಂಬ ಜನ ಈ ಎಂಬ್ರಾಯ್ಡ್ರಿ ಮಿಷನ್ 2 ಲಕ್ಷ ತಗೊಂಡು ಅವರ ಸ್ವಂತ ದುಡಿಮೆಗೆ ಜೀವನೋಪಾಯಕ್ಕೆ. ಶಿಕ್ಷಣ ಏನಿದ್ರು PUC ವ್ಯಾವಹಾರಿಕ, ಡಿಗ್ರಿ ವ್ಯಾವಹಾರಿಕ, ನಮಗೆ SLC ಓದಿದ್ರೂ ಪರವಾಗಿಲ್ಲ, ಆದರೆ ಬದುಕು ಶಿಕ್ಷಣ ಮಾತ್ರ ಲೈಫ್ ಲಾಂಗ್ ಬೇಕು. ಲಾಯರ್ ಆಗಲಿ ಯಾರೇ ಆಗಲಿ ಈ ಬದುಕು ಶಿಕ್ಷಣ ಒಂದು ಕಲ್ತರೆ ಬುಟ್ಟಿ ಹೆಣೆಯೋದು ಕಲೀಲಿ ಮಾಡ್ಬೋದು. ಮೊನ್ನೆ ರೀಸೆಂಟಾಗಿ ಒಬ್ಬಳು ಮಂಗಳೂರಲ್ಲಿ ಬುಟ್ಟಿ ಹೆಣೆದು 800, 700, 600ಕ್ಕೆಲ್ಲ ಉತ್ತರ ಪ್ರದೇಶದವರು ತಗೊಂಡೋದ್ರು ಬ್ಯಾಗ್ಗಳನ್ನು. ಅದು ನೋಡಿ ಆಶ್ಚರ್ಯ ಆಗ್ಬೋದು ನಿಮಗೆಲ್ಲ. ವೈರಿಗೆ ಎಷ್ಟು ರೇಟ್ ಉಂಟು, ಅದಕ್ಕೆ ಎಷ್ಟು ಮಾಡುವ ರೀತಿ ಈಸಿ ಮೆಥಡ್, ಆದರೆ ತಲೆ ಖರ್ಚು ಮಾಡಿದ್ರೆ ಅಲಂಕಾರಿಕವಾಗಿ ಉಪಯೋಗಿಸ್ಬೋದು. ಅಂದ್ರೆ ಇದೆಲ್ಲ ಜೀವನಕ್ಕೆ ಸಹಾಯ ಪ್ರತಿಯೊಂದು ಅಷ್ಟೇ. ನಾವು ಯಾವುದರಲ್ಲಿ ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಂದನ್ನು ಆತ್ಮಸ್ಥೈರ್ಯದಿಂದ ಮಾಡಿದರೆ ಪ್ರತಿಯೊಂದರಲ್ಲೂ ನಾವು ಗಳಿಕೆ ಮಾಡ್ಬೋದು. ಉಳಿಕೆ ಒಟ್ಟಿಗೆ ಗಳಿಕೆ ಸಹ. ಈಗ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ನಾವೆಲ್ಲ ಸಣ್ಣ ಇರಬೇಕಾದ್ರೆ ನೀವು ಕ್ರಾಫ್ಟ್ ಅನ್ನ ಕಲಿಸ್ತಾ ಇದ್ದೀವಿ. ನಮಗೆ ಈಗಲೂ ನೆನಪುಂಟು, ಶಾಲೆಗೆ ಬಂದು ನೀವು ಪೇಪರಲ್ಲಿ ಕ್ರಾಫ್ಟ್ಗಳನ್ನು ಹೇಳಿಕೊಡ್ತಾ ಇದ್ದದ್ದು. ಈ ಕ್ರಾಫ್ಟಿನ ವಿಚಾರಕ್ಕೆ ಬರೋದಾದ್ರೆ,
ನೀವು ಈವರೆಗೆ ಎಷ್ಟು ಶಾಲೆಗಳಿಗೆ ಹೋಗಿದ್ದೀರಿ, ಹಾಗೆ ಎಷ್ಟು ಮಕ್ಕಳಿಗೆ ಕ್ರಾಫ್ಟನ್ನು ಕಲಿಸಿದ್ದೀರಿ? ಅದು ನಾನು ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಶಾಲೆ ಆಗಿರ್ಬೋದು, ಯಾವ ಶಾಲೆ ಅಂತ ಯಾವ್ದು ಗೊತ್ತಿಲ್ಲ, ನೆನಪಿಗೆ ಇಲ್ಲ ಮಾತ್ರ. ಪ್ರತಿಯೊಂದು ಶಾಲೆನೂ ಆಗಿರ್ಬೋದು, ಸಮ್ಮರ್ ಕ್ಯಾಂಪ್ಗಳಾಗಿರ್ಬೋದು, ತುಂಬಾ ಸಮ್ಮರ್ ಕ್ಯಾಂಪ್ಗಳು ಮಾಡಿದ್ದೇನೆ. ಮತ್ತೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲಿ ಎಷ್ಟು ಮಕ್ಕಳು ಅಂತ ಇಲ್ಲ. ಎಷ್ಟೋ ಮಕ್ಕಳು ಮೇಡಮ್ ನೀವು ನಮ್ಮ ಬಂದಿದ್ದೀರಾ ನಮ್ಮ ಶಾಲೆಗೆ ಅಂತ ಅವರಾಗೆ ಮಾತಾಡಿಸಿದಾಗ ಹೌದಾ ಅಂತೇಳಿ ಕೇಳೋದು. ಹಾಗೆ ಎಷ್ಟೋ ಜನ ಟೀಚರ್ಸ್ಗಳು ರಿಟೈರ್ಡ್ ಆದವರು ಇದ್ದಾರೆ, ಅವರು ಸಹ ತುಂಬಾ ಜನ ಹೇಳಿದ್ದಾರೆ ನೀವು ನಮ್ಮ ಶಾಲೆಗೆ ಬರ್ತಿದ್ರ ಅಂತ. ಹಾಗೆ ಮಕ್ಕಳಿಗೆ ಅದೊಂದು ಕ್ರಾಫ್ಟ್ ಅನ್ನೋದು ವೇಸ್ಟ್ ಮಾಡ್ಲಿಕ್ಕಿಲ್ಲ. ಈಗ ಮನೆಗೆ ನೋಡಿ ಮದುವೆ ಪತ್ರಿಕೆ ಬರುತ್ತೆ, ವರ್ಷನೂ ಬಂದೊಂದು 25-30 ಪತ್ರಿಕೆ ಮನೆಯಲ್ಲಿ ಇರುತ್ತೆ. ಆ ಮದುವೆ ಪತ್ರಿಕೆನ ಯಾಕೆ ವೇಸ್ಟ್ ಮಾಡೋದು? ಅದರಿಂದ ಯಾವ ರೀತಿ ಕವರ್ ಮಾಡ್ಬೋದು, ಅದರಿಂದ ಯಾವ ರೀತಿ ಡಿಸೈನ್ಸ್ಗಳು ಮಾಡ್ಬೋದು, ಪೆನ್ಸಿಲ್ ಕಟಿಂಗ್ ಮಾಡ್ಬೋದು, ಅದನ್ನೆಲ್ಲ ಮಕ್ಕಳಿಗೆ ಮನೆಯವರೇ ತಿಳಿಸಿ ಹೇಳ್ಕೊಟ್ರೆ ತುಂಬಾ ಉಪಯೋಗ. ಇದನ್ನ ಯಾರು ಹೇಳ್ಕೊಡ್ತಾರೆ? ಶಾಲೆಯಲ್ಲಿ ಟೀಚರ್ಗೆ ಗೊತ್ತಿರಲ್ಲ. ನಾವು ಈಗ ಸಮ್ಮರ್ ಕ್ಯಾಂಪ್ಗಳು ಬಂದಾಗ ನಮಗೆ ಅದನ್ನ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಉಪಯೋಗ. ಮಕ್ಕಳು ಅದನ್ನ ಮಾಡಿ ತೋರಿಸ್ಲಿಕ್ಕೆ. ಇದೇ ತರ ಒಂದು ಸಮ್ಮರ್ ಕ್ಯಾಂಪ್ ಅಲ್ಲಿ ಒಂದು ಗುಲಾಬಿ ಮಾಡಿಸಿದ್ದೆ, ಒಂದು ಹುಡುಗಿ ತಾವರೆನ ಗುಲಾಬಿಯನ್ನು ದಾಸವಾಳ ಟೈಪ್. ಅದು ಮಂಗಳೂರಿಂದ ಆಚೆಯಿಂದ ಒಂದು ಹುಡುಗಿ ಸಮ್ಮರ್ ಕ್ಯಾಂಪಿಗೆ ಬಂದದ್ದು. ಆ ಹುಡುಗಿಗೆ ರಜದ ಸಮಯದಲ್ಲಿ ಪುತ್ತೂರಿಗೆ ಬರುದಂತೆ ಅಜ್ಜಿ ಮನೆಯಿಂದ, ಅಲ್ಲಿ ಮಂಗಳೂರಿಂದ ಇಲ್ಲಿ ಅಜ್ಜಿ ಮನೆ. ಆ ಹುಡುಗಿ ಒಂದು ಸಮ್ಮರ್ ಕ್ಯಾಂಪ್ ಅಲ್ಲಿ ಕೂತ್ಕೊಂಡಾಗ ನಾವು ಹೇಳಿಕೊಟ್ಟು ಸ್ಥಳದಲ್ಲೇ ಒಂದು ದಿವಸದ ತರಬೇತಿಯಲ್ಲಿ ಒಂದು 3 ಹೂವು ಮಾಡಿದ್ಲು. ತುಂಬಾ ಇಂಟ್ರೆಸ್ಟ್ ಅಲ್ಲಿ ಮಾಡಿದ ಹುಡುಗಿ. ಅದನ್ನ 4th or 5th ಸ್ಟ್ಯಾಂಡರ್ಡ್ ಹುಡುಗಿನೇ. ಅವಳು ಮತ್ತೊಂದು ವರ್ಷ ಬರುವಾಗ ಅವಳು ನನಗೆ ಬಂದು ಹೇಳಿದ್ರು, ನೀವು ಅವತ್ತು ನನಗೆ ಹೂವು ಹೇಳಿಕೊಟ್ರಲ್ಲ, ನಾನು ನಮ್ಮ ಮನೆ ಫಂಕ್ಷನಿಗೆಲ್ಲ ನಾ ಮಾಡಿದೆ, ಅಜ್ಜಿ ಬರ್ತ್ಡೇಗೆ ಪ್ರತಿಯೊಂದಕ್ಕೂ ತುಂಬ ಖುಷಿ ಪಟ್ಟರು ಅಜ್ಜಿಯರೆಲ್ಲ. ನಾನು ತುಂಬ ಮಾಡಿರ್ತಾ ಇದ್ದೇನೆ, ಈಗ ನನ್ನ ಫ್ರೆಂಡಿಗೆಲ್ಲ ಮಾಡಿ ಕೊಡ್ತಿದ್ದೇನೆ ಬರ್ತ್ಡೇಗೆ ಅಂತ. ಅವರಿಗೆ ಅಷ್ಟು ಒಂದು ಖುಷಿಯಲ್ಲಿ ಹೇಳುವಾಗ ಖುಷಿ. ಅದೇ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು. ಪ್ರಶಸ್ತಿ ನಮಗಿಂತ ಈ ಮಕ್ಕಳಲ್ಲಿ ಬರುವ ಖುಷಿ ಉಂಟಲ್ಲ, ಬಂದ ಆತ್ಮೀಯತೆಯಿಂದ, ಅದು ಇವತ್ತಿಗೂ ನಾ ಮರೆಯಲ್ಲ. ಎಷ್ಟೋ ಜನದ ಬಗ್ಗೆ ನಾ ಹೇಳ್ತೇನೆ. ಅಂದ್ರೆ ಈಗ ಈ ಕ್ರಾಫ್ಟ್ ನಿಮಗೆ ಶಾಲೆಗಳಿಗೆ ಹೋಗಿ ಮಾಡಬೇಕು, ಅದರಲ್ಲೂ ಮಕ್ಕಳಿಗೆ ಮಾಡಬೇಕು ಅಂತ ಯಾಕೆ ಅನ್ನಿಸಿತ್ತು? ಹಾಗೆ ಅದರ ಪ್ರಾರಂಭದ ದಿನಗಳು ಹೇಗಿತ್ತು? ಪ್ರಾರಂಭದ ದಿನದಲ್ಲಿ ಕಲರ್ ಪೇಪರ್ಗಳು ಸಿಕ್ತಿತ್ತು, ಆದರೆ ಕಡಿಮೆ ರೇಟಲ್ಲಿ ದೊರಕ್ತಿದ್ದಿಲ್ಲ. ಪೇಪರಿಗಿತ್ತು ರೇಟು, ಆದರೆ ತಗೊಳ್ಳೋ ಸ್ಥಿತಿ ಕೆಲವರಿಗೆ ಇರ್ತಿದ್ದಿಲ್ಲ. ಆಗ ನಾವು ನ್ಯೂಸ್ ಪೇಪರ್ ಅಲ್ಲಿ ಮಾಡಿಸ್ತಿದ್ವಿ, ವೇಸ್ಟೇಜ್. ಮತ್ತೆ ಈ ಆರ್ಗ್ಯುಮೆಂಟ್ ಅಂತೇಳಿ ಏನು ಒಡವೆಗಳನ್ನೆಲ್ಲ ತಯಾರು ಮಾಡುದು ಈಗ ಕಡಿಮೆ ರೇಟಿಗೆ ಬರ್ತಾ ಇದೆ ಕಲರ್ಸ್ ಪೇಪರ್ಗಳೆಲ್ಲ. ಆಗ ಮೊದಲು ಪೇಪರ್ ಆ ಥರದ್ದು ಬರ್ತಾ ಇರಲಿಲ್ಲ. ನೀವೊಂದು 20 ವರ್ಷದಿಂದ ಆ ಪೇಪರ್ ಬರ್ತಿದ್ದಿಲ್ಲ. ಆಗ ನಾನು ಮದುವೆ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕಿ ಕಲರ್ಸ್ ಎಲ್ಲ ಬರುತ್ತಲ್ಲ, ಆ ಟೈಪಿನ ಪೇಪರ್ ಅನ್ನ ಕಟ್ ಮಾಡಿಸಿ ಅದರಲ್ಲಿ ಆರ್ಗ್ಯುಮೆಂಟ್ ಮಾಡಿಸ್ತಿದ್ದೆ. ವಾಲೆ ಹೇಗೆ ಮಾಡೋದು, ಡಿಸೈನ್ ಮಾಡೋದು ಹೇಗೆ, ಹ್ಯಾಂಗಿಂಗ್ ಮಾಡೋದು ಹೇಗೆ, ಪಾಟ್ ಮಾಡೋದು ಹೇಗೆ, ವಾಸ್ ಮಾಡೋದು ಹೇಗೆ ಅಂತ ಆ ಪೇಪರಲ್ಲಿ ಮಾಡಿ ತೋರಿಸ್ತಾ ಬಂದೆ. ಕಡೆಗೆ ಪೇಪರ್ ಸರ್ಕ್ಯುಲೇಷನ್ ಆಗುವಾಗ ಜನಗಳಿಗೆ ಗೊತ್ತಾಗ್ತದಲ್ಲ ಯಾವ್ದಕ್ಕೆ ಉಪಯೋಗಿಸ್ತಾರೆ ಅಂತ. ಈಗ ಅದಕ್ಕಾಗಿನೇ ಒಡವೆ ತಯಾರು ಮಾಡಲಿಕ್ಕೆ ಅಂತಾನೆ ಬೇರೆ ಇದ್ರದ್ದು ಪೀಲಿಂಗ್ ಪೇಪರ್ ಅಂತೇಳಿ ಬರ್ತಾ ಉಂಟು. ಮತ್ತು ವಾಸ್ಗಳು ಮಾಡಲಿಕ್ಕೇನೆ ಕಲರ್ಸ್ ಪೇಪರ್ ಬರುತ್ತುಂಟು, ಎಂಬಸ್ ಶೀಟ್ಗಳು ಬರ್ತಾ ಇದೆ. ಬೇರೆ ಬೇರೆ ಈಗೆಲ್ಲ ಮಾರ್ಕೆಟ್ ವೈಸ್ ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಬರ್ತಿದೆ. ಈಗ ತಗೊಂಡು ಕೆಲವರೆಲ್ಲ ಸುಲಭದಲ್ಲಿ ಸಿಗ್ತದೆ ಮಾಡ್ಬೋದು ಅಂತೇಳಿ. ಮೊದಲಿನಾಗೆ ಕಷ್ಟಪಡೋದಿರಲಿಲ್ಲ. ಮೊದಲು ಬೆಲೂನಲ್ಲೆಲ್ಲ ಮುಖವಾಡ ಮಾಡ್ತಿದ್ವಿ ನಾವು. ಬೆಲೂನಿಗೆ ಪೇಪರ್ ಹಚ್ಚಿ ಮುಖವಾಡ ತಯಾರು ಮಾಡಿ, ಇದು ಲೇಯರ್ ಪಲ್ಪ್ ಎಲ್ಲ ಮಾಡಿ ತಯಾರು ಮಾಡಿ ಹಚ್ಚೋದು. ಆ ಥರ ಎಲ್ಲ ಮುಖವಾಡ ಮಾಡಿಸ್ತಿದ್ವಿ ಶಾಲೆಗಳು ಮಕ್ಕಳಿಗೆಲ್ಲ, ಸಮ್ಮರ್ ಕ್ಯಾಂಪಲ್ಲೆಲ್ಲ. ಈಗ ಅದ್ರದ್ದು ಯೋಚನೆನೇ ಇಲ್ಲ, ಮುಖವಾಡನೇ ಕಲರ್ ಸಿಗುತ್ತೆ ಅಂತ ಹೇಳ್ತಾರೆ, ಡೈರೆಕ್ಟೇ ಮಾಡ್ಬೋದು ಅಂತ. ಅದು ಪೆನ್ಸಿಲ್ ಕಟ್ಟಿ ಪೇಪರ್ ಮಾಡಿ ಮಾಡೋಂಥದ್ದು ತುಂಬಾ ಜನ. ಉಲ್ಲಾಸ್ ಪೈ ಸರ್ ಎಲ್ಲ ಬರ್ತಿದ್ರು ಅವಾಗ ಮುಖವಾಡ ಮಾಡ್ಲಿಕ್ಕೆ, ರಮೇಶ್ ಸಾರು, ತುಂಬಾ ಜನ ನಮ್ಮೊಟ್ಟಿಗೆಲ್ಲ, ನಾನು ಅವರೊಟ್ಟಿಗೆಲ್ಲ ಮಿಂಗಲಾಗಿದ್ದೇವೆ. ತುಂಬಾ ಜನ, ವಿಘ್ನೇಶ್ ವಿಶ್ವಕರ್ಮ ಆಗ್ಬೋದು, ಎಲ್ಲರೂ ನಮ್ಮೊಟ್ಟಿಗೆ, ನಾವು ಸಹ ಅವರೊಟ್ಟಿಗೆ ಸೇರಿ ಕ್ರಾಫ್ಟ್ ತರಬೇತಿಯನ್ನ ಹೇಳ್ಕೊಡ್ತೇವೆ. ಈಗಲೂ ವಿಘ್ನೇಶ್ ಅವರು ವರ್ಷಕ್ಕೆ ಒಂದೊಂದು ಕ್ಯಾಂಪ್ ಮಾಡ್ತಾರೆ, ಸಮ್ಮರ್ ಕ್ಯಾಂಪ್. ಆಗ ನನ್ನನ್ನು ಕರೀತಾರೆ. ಮೌನೇಶ ಅವರು ಸಹ ಮಾಡ್ತಾರೆ, ಅವರು ಕರೀತಾರೆ. ಹೀಗೆ ತುಂಬಾ ಜನ ವರ್ಷಕ್ಕೊಂದೊಂದು ಮಾಡುವಲ್ಲಿ ನನ್ನನ್ನು ಇವತ್ತಿಗೂ ಕರೆದು ಇದು ಪೇಪರ್ ಕ್ರಾಫ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಹಾಗೆ ತುಂಬ ಜನಕ್ಕೆ ಮಾಡಿಸಿದ್ದೇವೆ, ಎಷ್ಟು ಜನ ಅಂತ ಲೆಕ್ಕ ಇಲ್ಲ. ಈಗ ಇನ್ನೊಂದು ಮುಖ್ಯವಾದ ವಿಷಯಕ್ಕೆ ಬರೋದಾದರೆ, ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದರೆ, ನೀವು ಹುಟ್ಟಿದ್ದು ಎಲ್ಲಿ, ಹಾಗೆ ನಿಮ್ಮ ತಂದೆ ತಾಯಿಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ಹೇಳ್ಬೋದು. ನಿಮ್ಮ ಊರು ಎಲ್ಲ. ನಾವು ಹುಟ್ಟಿದ್ದು ಶಿವಮೊಗ್ಗದಲ್ಲಿ, ನಮ್ಮ ಅಪ್ಪ ಅಮ್ಮ ಮಂಗಳೂರವರು.
ಕದ್ರಿ ಬಂಟ್ವಾಳ ಅಲ್ಲಿ ಅಮ್ಮ ಅಪ್ಪ ಇಲ್ಲ. ಅವರು ದುಡಿಮೆಗೆ ಅಂತ ಅಂಗಡಿ ಶಿವಮೊಗ್ಗದಲ್ಲಿ ಇಟ್ಟದ್ದು ಬಾಲ್ಯದಲ್ಲಿ. ಹಾಗೆ ನಾವಲ್ಲೇ ಹುಟ್ಟು ಬೆಳೆದು ಓದಿ ಎಲ್ಲ ಬೆಳೆದದ್ದು. ಅಪ್ಪ ಅಮ್ಮ ಬೇಗ ತೀರಿದ್ರು ನಮ್ಮದು. ಹಾಗೆ ಅಣ್ಣ ದೊಡ್ಡ ಅಣ್ಣ ಇದ್ರು ಪೊಲೀಸ್ ಡ್ಯೂಟಿಯಲ್ಲಿ, ಅವರು ತೀರಿದ್ರು. ಹಾಗೆ ಇನ್ನೊಂದು ಅಣ್ಣ ಇದ್ರು, ಅವರಿದ್ರು. ಚಿಕ್ಕಪ್ಪ ಇದ್ರು, ನಮ್ಮ ಚಿಕ್ಕಪ್ಪ ಸ್ವತಂತ್ರ ಹೋರಾಟಗಾರರು, ಫ್ರೀಡಮ್ ಫೈಟರ್, ಅವರಿದ್ರು. ಹಾಗೆ ಅಣ್ಣ ಅಕ್ಕ ಅಮ್ಮ ಅಮ್ಮ ಇಲ್ಲ, ಅಕ್ಕ ಅಣ್ಣ ಅವರ ಚಿಕ್ಕಪ್ಪ ಇವರೆಲ್ಲರ ಒಟ್ಟಿಗೆ ನಾವು ಬೆಳೆದದ್ದು. ನಾವು 6 ಜನ ಹೆಣ್ಮಕ್ಳು, ನಾನು 5ನೇ ಅವಳು, ನನ್ನ ತಂಗಿ ಇದ್ದಾಳೆ. ಹಾಗೆ ಅಣ್ಣನೂ ತೀರೋದ್ರು ಆಮೇಲೆ ನನ್ನ ಮದುವೆ ಆಗಿ 2 ವರ್ಷ ಆದಮೇಲೆ. ಈಗ ಅತ್ತಿಗೆ ಇಲ್ಲೇ ಇದ್ದಾರೆ. ನಿಮ್ಮ ವಿದ್ಯಾಭ್ಯಾಸ? ನನ್ನ ವಿದ್ಯಾಭ್ಯಾಸ ನಾನು SLC ಆದಮೇಲೆ ಟೈಲರಿಂಗ್ ಒಂದು JOC 2 ವರ್ಷ ಮಾಡಿದೆ ಡಿಪ್ಲೊಮಾ. ಅದರ ನಂತರ ಟೈಪಿಂಗ್, ಕನ್ನಡ, ಇಂಗ್ಲೀಷು ಅದೆಲ್ಲ ಮಾಡಿದ್ವಿ. ಸ್ವಲ್ಪ ಸಂಗೀತ, ವೀಣೆ ಅದು ಇದು ಅಂತೇಳಿ ಒಂಚೂರು ಸೈಡ್ ಅದೆಲ್ಲ. ಹಾಗೆ JSC ಅಲ್ಲೆಲ್ಲ ಸೇರಿ ನಮಗೆ ಟ್ರೈನಿಂಗ್ಗಳು ಸುಮಾರು ಮಾಡಿದ್ವಿ. ಧ್ಯಾನದ ಕ್ಲಾಸು, ವಿಕಾಸ ಇದ್ದು ಹಾಗೆ ಸುಮಾರು ಅವಾಗ ಯಾವುದಾಗುತ್ತೆ ಹಾಗೆ. ನನ್ನ ಫೀಲ್ಡಿಗೆ ನಾನು ಬಂದ ನಂತರ ನಮ್ಮದರಲ್ಲೇ ಮಹಿಳಾ ಮಂಡಳಿ ಎಲ್ಲ ಮಾಡಿಕೊಂಡು ನಾವು ಅದರಲ್ಲೇ ಕೆಲವೊಂದು ತರಬೇತಿಯನ್ನೆಲ್ಲ ಮಾಡ್ತಾ ಇದ್ವಿ. NGO ಸೇರಿ ಮುಂದುವರಿಕಾ ಇದು ಕಲಿಕಾ ಮುಂದುವರಿಕಾ ಇತ್ತಲ್ಲ ಮೊದಲು, ಆ ಮುಂದುವರಿಕಾ ಇದರಲ್ಲಿ ಸಹ ನಾನು ಉಪಾಧ್ಯಕ್ಷರಾಗಿ ಶಿವಮೊಗ್ಗದಲ್ಲಿ. ಮತ್ತೆ ಅಲ್ಲಿಂದ ಈ ಕಡೆ ಬಂದೆ. ನಾನು ಈ ಟೈಲರಿಂಗ್ ಕಲ್ತ ನಂತರ ಟೈಲರಿಂಗ್ ಇಂದನೇ ಸಂಸ್ಥೆ ಮಾಡಿದೆ. ಅಲ್ಲಿ ರೋಹಿಣಿ ಟೈಲರಿಂಗ್ ಸಂಸ್ಥೆ ಅಂತ ಶಿವಮೊಗ್ಗದಲ್ಲಿ ತಯಾರು ಮಾಡಿ ಅಲ್ಲಿ ಇಟ್ಟು, ಅಲ್ಲಿಂದ ವರ್ಷಕ್ಕೆ 25 ಜನ CCT ಕೋರ್ಸ್ ಅಂತ ಒಂದು ಎಕ್ಸಾಮ್ ಸೆಂಟ್ರ್ ಇತ್ತು, ಕ್ರಾಫ್ಟ್ ಕೋರ್ಸ್ ಇನ್ ಟೈಲರಿಂಗ್ ಅಂತ. ಅದು 2 ವರ್ಷದ ಕೋರ್ಸ್. ಅದು ಪಾಸ್ ಮಾಡಿಕೊಂಡ್ರೆ ಸಾಕು, ಎಲ್ಲಾದರೂ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳು ಸಹ ಸಿಗುತ್ತೆ. ಹಾಗೆ ಎಷ್ಟೋ ಜನ ಪಾಸ್ ಆದರು ನಮ್ಮ ಸಂಸ್ಥೆಯಲ್ಲೇ. ಸಾಧಾರಣ ಒಂದು ವರ್ಷಕ್ಕೆ 25 ಜನ ಪಾಸ್ ಆಗ್ತಾಯಿದ್ರು, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು ಎಲ್ಲ. ಅದು ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಕ್ಲಾಸ್ ಕೊಡ್ತಾಯಿದ್ರು. ಇದು ಎಕ್ಸಾಮ್ ಸೆಂಟರ್ ಆಗಿತ್ತು ಶಿವಮೊಗ್ಗ ಪಾಲಿಟೆಕ್ನಿಕ್. ನಾನಲ್ಲಿ ಎಕ್ಸಾಮ್ ಸೂಪರ್ವೈಸರ್ ಆಗಿ ಹೋಗ್ತಿದ್ದೆ ಕೆಲವೊಂದು ಇದಕ್ಕೆ, ಆನ್ಸರ್ ಶೀಟಿಗೆ. ಥಿಯರಿ ಪೇಪರಿಗೆ ನಾನು ಎಕ್ಸಾಮಿನರ್ ಆಗಿ ವಾಲ್ಯುಯೇಷನ್ ಆಗಿ ಮಾಡ್ತಿದ್ದೆ. ಮತ್ತು ಸೂಪರ್ವೈಸರ್ ಆಗಿ ತುಮಕೂರಿಗೆಲ್ಲ ಹೋಗಿದ್ದಾನೆ, ಬಾಗಲಕೋಟೆ ತುಮಕೂರಿಗೆಲ್ಲ ಸುಮಾರು 10 ದಿವಸ ಎಕ್ಸಾಮ್ ಸೂಪರ್ವೈಸರ್ ಆಗಿದ್ದಾನೆ. ಹಾಗೆ ಆವಾಗ ನಮ್ಮ ಸಂಸ್ಥೆಯಲ್ಲಿ ನಾನು ಪ್ರಿನ್ಸಿಪಾಲರ್ ಆಗಿ ವರ್ಕ್ ಮಾಡಿದ್ದೆ. ನಮ್ಮ 2 ಟೀಚರ್ಸ್ಗಳು ವರ್ಕ್ ಆಗಿ ಇದ್ದರು, ಹೆಲ್ಪರ್ ಆಗಿ. ಸುಮಾರೊಂದು ದಿನಕ್ಕೆ ಒಂದು 50 ಮೆಂಬರ್ಸ್, 50 ಜನ ಮೇಲ್ ಬರ್ತಿದ್ರು ಕ್ಲಾಸಿಗೆ. ಒಳ್ಳೆಯ ನಡೀತಿತ್ತು ನಮ್ಮ ಈ ಫೀಲ್ಡನ್ನು. ಒಂದು ಇಡೀ CCT ಕೋರ್ಸ್ ಅಂತ ಏನು ಸೆಂಟ್ರ್ ಇತ್ತು ಆ ಇದರಲ್ಲಿ ನಮ್ಮದು ರೋಹಿಣಿ ಹೊಲಿಗೆ ಕೇಂದ್ರ 2nd ಪ್ಲೇಸಲ್ಲಿತ್ತು ಇಡೀ ಇದರಲ್ಲಿ. ಬ್ಯಾಂಗ್ಳೂರು ಎಜುಕೇಷನ್ ಬೋರ್ಡಲ್ಲಿ ನಮ್ಮದು ಸಂಸ್ಥೆಗಿದು ಹೆಸರು ಟಾಪ್ 2 ಅಲ್ಲಿತ್ತು. ಆಗ ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಇದ್ದಾರಲ್ಲ, ಅವರ ಮಗ ಶೇಷಾದ್ರಿ ಸರ್ ಅಂತೇಳಿ ಅವರು PhD ಮಾಡ್ತಾ ಇದ್ರು ಟೈಲರಿಂಗ್ ಬಗ್ಗೆ. ಅವರು ಒಂದು ದಿವಸ ಬ್ಯಾಂಗ್ಳೂರು ಆಫೀಸಲ್ಲಿ ಕೂತ್ಕೊಂಡಾಗ ಎಜುಕೇಷನ್ ಬೋರ್ಡಲ್ಲಿ CCT ಕೋರ್ಸ್ ಎಲ್ಲೆಲ್ಲಿ ನಡೀತಿದೆ ಅಂತ ಎನ್ಕ್ವೈರಿ ಮಾಡುವಾಗ ನಮ್ಮದು ಟಾಪ್ 2 ಇರೋದು ನೋಡಿ ಫೋನ್ ಮಾಡಿ ಅಲ್ಲಿಂದ ನಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಖುಷಿಪಟ್ಟರು. ಮತ್ತು ನಮಗೆ ಒಂದು ಬುಕ್ ಎಲ್ಲ ಕೊಟ್ಟು ಕಳಿಸಿದ್ರು. ಈಗಿಲ್ಲ, ಅವರು ತೀರಿಗೆ 20 ವರ್ಷ ಆಯ್ತು ಅವ್ರು ತೀರಿ. ತುಂಬ ಒಂದು ಸಾಯೋ ಕಾಲದಲ್ಲಿ ನನ್ನ ನೆನೆಸಿದ್ರಂತೆ ತುಂಬ ಸಾರಿ, ಬೇರೆಯವ್ರ ಹತ್ರ ಎಲ್ಲ ಕೇಳಿದ್ರಂತೆ. ಆದರೆ ನನಗೂ ಅವರು ಮುಖತ ಭೇಟಿ ಆಗಲಿಲ್ಲ, ಫೋನಲ್ಲೇ ಮಾತಾಡ್ತಿದ್ವಿ ಅವರನ್ನು ಯಾವಾಗಲೂ. ಈ ಅಂದರೆ ಶಿವಮೊಗ್ಗದಲ್ಲಿದ್ದವರು ಅಂದರೆ ಈ ಪುತ್ತೂರಿನ ಪರಿಚಯ ಆದದ್ದು ಹೇಗೆ? ಪುತ್ತೂರಿನ ಪರಿಚಯ ಆದದ್ದಂದರೆ ನಮ್ಮದು ಮಂಗಳೂರು. ಆ್ಯಕ್ಚುಲಿ ನಮಗೆ ಅಪ್ಪ ಅಮ್ಮನೂರೇ ಮಂಗಳೂರು, ನಾವು ದಕ್ಷಿಣ ಕನ್ನಡ. ಏನೇ ಫಂಕ್ಷನ್ ಇದ್ರೂ ಇಲ್ಲೇ ಬರಬೇಕು. ಕಲ್ಲಡ್ಕದಲ್ಲಿ ನಮ್ಮ ಅತ್ತೆ ಮನೆ ಇತ್ತು. ನನ್ನ ದೊಡ್ಡಕ್ಕ ನನ್ನ ಮದುವೆ ಮಾಡಿಕೊಟ್ಟದ್ದು ಕಲ್ಲಡ್ಕದ್ದು. ಅಕ್ಕ ಈ ಕಡೆ ಬಂದ್ರಲ್ಲ, ಈ ಕಡೆ ಬಂದು ಪುತ್ತೂರಲ್ಲಿ ನಮ್ಮ ಭಾವ ಗೋಪಾಲಕೃಷ್ಣ ಪೈಂಟರ್ ಅಂತಿದ್ರು, ಅವರನ್ನ ಮದುವೆ ಆಗಿ ಇಲ್ಲಿಗೆ ಬಂದ್ರು. ಮತ್ತೆ ಅವರ ಮಗ ಎಲ್ಲ ಹುಟ್ಟುವಾಗ ನಾ ಬರ್ತಿದ್ದೆ. ಹಾಗೆ ಇಲ್ಲಿಗೆ ಬಂದು ಬಂದು ಇಲ್ಲೇ ಸುಮಾರು ತರಬೇತಿಯನ್ನ ಕೊಡ್ತಿದ್ದೆ. ಆಗ ಅಕ್ಕನ ಮಕ್ಕಳು ಸಣ್ಣವರಿದ್ರು. ಆಗ ನಾನಿಲ್ಲಿ ಇದು ಆರ್ಯಪ್ಪ ಶಾಲೆ ಮತ್ತೆ ಅಕ್ಕನ ಮನೆಯಲ್ಲೇ ಕೂತ್ಕೊಂಡು ಸುಮಾರು ಕ್ಯಾಂಪ್ಗಳೆಲ್ಲ ಮಾಡ್ತಿದ್ದೆ, ಶಿಬಿರಗಳು ಮಾಡ್ತಿದ್ದೆ. ಅದೇ ಶಿಬಿರಗಳ ವಿಷಯ ಬರುವಾಗ ಬಹುಶಃ ಪುತ್ತೂರಲ್ಲಿ ಪ್ರಥಮವಾಗಿ ಶಿಬಿರಗಳನ್ನ ಮಕ್ಕಳಿಗೆ ಜನಗೆ ಮಾಡಿದ್ದು. ಯಾಕಂದ್ರೆ ಜನಕ್ಕೆ ಅದ್ರ ಬಗ್ಗೆ ಅರಿವಿರ್ಲಿಲ್ಲ, ಏನು ಶಿಬಿರ ಏನು ಇದು ಅಂತಾನೆ ಗೊತ್ತಿರ್ಲಿಲ್ಲ, ಎಲ್ಲಿ ಮಾಡೋದು ಹೇಗೆ ಮಾಡೋದು ಅಂತೇಳಿ ವಿಷಯಗಳೇ ಗೊತ್ತಿರ್ಲಿಲ್ಲ. ಹಾಗೆ ನಾನು ತುಂಬಾ ತರಬೇತಿಗಳನ್ನ ಅಲ್ಲಿ ಕೊಡ್ತಾ ಬಂದೆ. ಅಲ್ಲಿ ಹಾಗಾಗಿ ಪುತ್ತೂರಿನ ಜನಕ್ಕೆ ನಾನು ಹಳೆಬ್ಳು, ತುಂಬಾ ಹಳೆಬ್ಳು. ಯಾಕಂದ್ರೆ ಅವಾಗದಿಂದ ಅಕ್ಕನ ಮಕ್ಕಳು ಸಣ್ಣವರಿದ್ರು, ಆಗದಿಂದ ನಾನು ತರಬೇತಿ ಕೊಡ್ತಾ ಬಂದೆ. ಹಾಗೆ ಜನಕ್ಕೆ ತುಂಬಾ ಪುತ್ತೂರಿನವರೇ ಅಂತೇಳಿ ಆಗಿದೆ.